ಗೈಸ್, ಮೊದಲೇ ತಿಂಗ್ ಹೇಳಬೇಕು, ದೀಪು ಗೌಡ 23 ಅಂತ ಇರೋ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆ ಹುಡುಗನ ಹತ್ರ ಫೋಟೋ ತೆಗೆಸೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಪಾಪಚ್ಚಿ. ಯಾವ ಲೆವೆಲಿಗೆ ಮಂಜು ಬರ್ತಾಯಿದೆ ನೋಡಿ ಅಲ್ಲಿ ಬೆಟ್ಟ. ಮಧ್ಯಾಹ್ನ 2:20 ಹೆಂಗಿದೆ ನೋಡಿ, ಮಾತ್ರ ಸಖತ್ತಾಗಿದೆ. ಬಲು ಅಂತದ ಚಂದದ ನಿನ್ನಂದವೇ. ವೆಲ್ಕಮ್ ಬ್ಯಾಕ್ ಟು ದೀಪು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಪಯಣ ಎಲ್ಲಿಗೆ ಅಂತ ತಮಿಳಿನಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನನ್ನ ಪಯಣ ನಿಮ್ಮ ಜೊತೆಗೆ ಸಾಗುತ್ತಲೇ ಇರಲಿ ಕೊನೆವರೆಗೂ. ಗೈಸ್, ಮೊದಲೇ ತಿಂಗ್ ಹೇಳಬೇಕು, ದೀಪು ಗೌಡ 23 ಅಂತ ಇರೋ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ದೀಪು ಕನ್ನಡತಿ ಅಂತ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮಗೆ ಅದು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಎಂತಾದರೂ ಹೇಳಿ. ನನ್ನನ್ನು ಪ್ರೀತಿಸ್ತಿರೋ ಫ್ಯಾನ್ಸ್, ಅಭಿಮಾನಿಗಳು. ಗೊತ್ತಿಲ್ಲ, ಇವತ್ತು ಟ್ಯೂಸ್ಡೇ, ದೀಪಾವಳಿ ಹಬ್ಬದ ಟ್ಯೂಸ್ಡೇನೇ 2ನೇ ದೀಪಾವಳಿ, ಅಂದರೆ 2ನೇ ದಿನದ ದೀಪಾವಳಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿ ಒಳ್ಳೆ ದೀಪಗಳನ್ನ ಬೆಳಗಿ, ಬೇರೆಯವ್ರ ಮನೆ ಹಾಳು ಮಾಡೋ ದೀಪಗಳನ್ನ ಬೆಳಕಕ್ಕೆ ಹೋಗ್ಬಿಡಿ. ಯಾಕಂದರೆ ತುಂಬ ಜೀವನದಲ್ಲಿ ಕಷ್ಟಗಳು, ಅಪ್ ಆ್ಯಂಡ್ ಡೌನ್ಸು ಎಲ್ಲ ಜೀವನದಲ್ಲಿ ಬರುತ್ತೆ. ಅದನ್ನು ನಾವು ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಮಾತ್ರ ಡಿಪೆಂಡ್ ಆಗುತ್ತೆ. ಆಲ್ರೆಡಿ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಪಟಾಕಿ ಸೌಂಡ್ ಕೇಳಿಸ್ತಿದೆ. ಆಲ್ರೆಡಿ ಇವಾಗ ಟೈಮು ಎಷ್ಟಾಗಿದೆ ಅಂತಂದರೆ ಒಂದು 12 ಗಂಟೆ ಆಗಿರ್ಬೋದು. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಸಡನ್ನಾಗಿ ಡಿಸೈಡ್ ಮಾಡಿದೆ. ಎದ್ದಿದ್ದೆ ಇವತ್ತು ರಜಾ ಅಲ್ವಾ, ಎದ್ದಿದ್ದೆ ನಾನು ಸಿಕ್ಕಾಪಟ್ಟೆ ಲೇಟು. ಒಂದು 9:30-10 ಗಂಟೆನೇ ಅಂದ್ಕೊಳ್ಳಿ. ರೆಡಿಯಾಗಿದ್ದೀನಿ. ರೆಡಿ ಆಗಿಬಿಟ್ಟು ಇವಾಗ ನಾನು ಹೋಗಬೇಕು. ಆಲ್ರೆಡಿ ತುಂಬ ಟೈಮ್ ಆಗಿದೆ. ಲೆಟ್ಸ್ ಗೋ. ಲಾಸ್ಟ್ ಟೈಮು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಬಟ್ ವ್ಯೂಸ್ ತುಂಬ ಕಮ್ಮಿ ಬಂದಿದೆ ಯೂಟ್ಯೂಬ್ ಚಾನಲಲ್ಲಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್. ಆಲ್ರೆಡಿ ಟೈಮ್ ಕರೆಕ್ಟಾಗಿ 12 ಗಂಟೆ. ಇನ್ನು ನಾಷ್ಟನೂ ಮಾಡಿಲ್ಲ. ಗಾಡಿ ಓಡ್ಸೋಕ್ಕೆ ಶಕ್ತಿ ಬೇಕಲ್ಲ, ಅದಕ್ಕೇ ಇಡ್ಲಿ 2 ಇಡ್ಲಿ ಇದೆ. ಅದು ತಿನ್ನೋದೇ ಒಂದು. ತುಂಬ ಆಲ್ರೆಡಿ ಲೇಟ್ ಆಗಿಬಿಟ್ಟೈತಲ್ಲ, ತಿನ್ನೋಕ್ಕಾಗಲ್ಲ. ತಿನ್ನೋಣ. ಹೆಂಗೆ ಅನಿಸುತ್ತೆ ನಿಮಗೆ ದೀಪಾವಳಿಲಿ? ಏನೇನೆಲ್ಲ ಹೆಂಗೆ ಜೀವನ ನಡೀತಿದೆ ಗಾಯ್ಸ್ ನಿಮ್ದೆಲ್ಲ? ನನ್ನ ಲೈಫಲ್ಲಂತೂ ಬಿಂದಾಸಾಗಿದ್ದೀನಿ, ಆ ದೇವ್ರ ಕೃಪೆಯಿಂದ. ಯಾವ ನನ್ನ ಮಗನ ಕೃಪೆಯಿಂದನೂ ಅಲ್ಲ. ಏನಂದರೆ ಎಲ್ಲ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಏನೇನೋ ಮಾತಾಡಬೇಕು ಅಂತ ಅನಿಸುತ್ತೆ. ಆದರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ನಿಮಗೂ ಹಂಗೆ ಅನಿಸುತ್ತಾ? ನಿಮಗೂ ಹಂಗೆ ಆಗಿದೆಯಾ? ಒಬ್ರ ಹತ್ರ ಏನೋ ಹೇಳೋಕೆ ಹೋಗ್ತೀವಿ, ಅದು ಹೇಳಿರಲ್ಲ, ಏನು ಹೇಳ್ಬಾರ್ದು ಅದನ್ನ ಹೇಳ್ಬಿಟ್ಟು ಬಂದುಬಿಟ್ಟಿರ್ತೀವಿ. ಹಂಗೇನೆ ಅವತ್ತು ಬಿದ್ದುಬಿಟ್ಟಿದ್ನಲ್ಲ, ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ಲು ಇನ್ನೂ ಹಾಗೆ ಇದೆ. ಇವತ್ತಿಗೆ 5 ದಿನ. ಮುಂದೆ ನಾನು ಕಣ್ಣ ಬದುಕಿದ್ದೀನಿ ಅಂದರೆ ಮೊದಲೇದು ನನ್ನ ಮ್ಯಾಕ್ಸಿ ಕೃಪೆ, 2ನೇದು ಭಗವಂತನ ಕೃಪೆ. ಊಟ ಮಾಡೋಕ್ಕಾಗಲ್ಲ ಜಾಸ್ತಿ, ಫುಲ್ಲು ಒಣಗೋಗ್ಬಿಟ್ಟಿದ್ದೀನಿ. ನಾನು ಎಷ್ಟು ಹೈಟ್ ಇದ್ದೀನಿ, ಎಷ್ಟು KG ಇದ್ದೀನಿ ಅಂತ ನೀವು ಯಾರಾದರೂ ಕೇಳಿಸ್ಕೊಂಬಿಟ್ರೆ ಬಿದ್ದು ನಗ್ತೀರಾ ಗೈಸ್. ಅಷ್ಟು ಸಣ್ಣ ಇದ್ದೀನಿ. ಮುಂಚೆ ಜಿಮ್ಮಿಗೆಲ್ಲ ಹೋಗ್ಬೇಕಾದ್ರೆ ಒಂದು 49-48 ತನಕ ರೀಚ್ ಆಗಿದ್ದೆ. ಜಿಮ್ಮು ಇಲ್ಲ, ಎಂಥದ್ದು ಇಲ್ಲ. ಇವಾಗ ಕೆಲಸ ಹೋಗು, ಕಿದ್ಗುಡ್ಡೆ ಹಾಕು, ಇದು ಎಸ್ ಸೈಜೇನೆ, ಇದನ್ನೇ ಸ್ಟಿಚ್ ಹಾಕ್ಸ್ಕೊಂಡಿದ್ದೀನಿ 1.5 ಇಂಚು. ಹಂಗಾಗ್ಬಿಟ್ಟಿದೆ ನನ್ನ ಲೈಫು. ಇವಾಗ ನಾನು ಎಷ್ಟು KG ಇರ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹೇಳ್ತೀನಿ ಕೂಡ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಆಯಿತಾ? ಕಾಯ್ತೀರಿ ಎಷ್ಟು KG ಇರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಗೆಸ್ ಮಾಡಿ. ಗಬ ಅಂತ ತಿನ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ನಿಮಗೆ ರೋಡಲ್ಲಿ ಸಿಗ್ತೀನಿ. ಟಾಟಾ. ಸರಿ ಕೀಪ್ ವಾಚಿಂಗ್ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು. ಇದು ಯಾವುದು ಯಾರ ದೃಷ್ಟಿ ಆಗ್ದಲೇ ಇರಲಿ ಅಂತ, ಕೆಟ್ಟವ್ರ ದೃಷ್ಟಿ ಆಗಬಾರ್ದು ಅಂತ, ಕೆಟ್ಟ ದೃಷ್ಟಿ ಯಾರ ಕಣ್ಣು ಬೀಳಬಾರ್ದು ಅಂತ. ಅಜ್ಜಿ, ನಾನು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು. ಅಜ್ಜಿ, ಒಬ್ರು ಏನಂತ ಹೇಳಿದ್ರು ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ? ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮ್ಮ ಅಜ್ಜಿನ ಕುಣಿಸ್ಕೊಂಡು ಗಾಡಿ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳೋರು. ನಿಜವಾಗ್ಲೂ ಕಣಜ್ಜಿ, ನಾನು ಮೆಸೇಜ್ ತೋರಿಸ್ತೀನಿ, ಇಂಗ್ಲೀಷಲ್ಲಿ ಮಾಡೋರೆ ಹಂಗಂತ ಹೇಳೋರೆ. ಗೊತ್ತಾ ನನ್ನ ಗಾಡಿ ರೈಡ್ಗೆ? ಅಯ್ಯೋ, ನಮ್ಮ ಅಜ್ಜಿ ಫುಲ್ಲು ಅರ್ಜೆಂಟಲ್ಲಿದ್ದಾರೆ ಗೈಸ್. ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟೈತೆ. ಟೈಮ್ ನೋಡಿ, ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ಗೊತ್ತಿಲ್ಲ.
ನಿಧಾನಕ್ಕೆ ಹೋಗ್ತೀನಿ, ಆರಾಮಾಗಿ ಹೋಗ್ತೀನಿ. ಕ್ಯಾಮ್ರಾ ಆಲ್ರೆಡಿ ಆನಲ್ಲಿ ಐತೆ, ಈಗ ಆಫ್ ಮಾಡ್ತೀನಿ. ಹಾಂ, ನಮ್ಮ ಹೂವು ಇಟ್ಕೊಂಡಿದ್ದೀನಿ ದೇವರಿಗೆ, ಸಾರಿ ನನ್ನ ದೇವರಂಥ ಗಾಡಿಗೆ. ತಿರ್ಗಾ ನಾನು ರೆಡಿ ಆಗಿದ್ದೀನಿ ರೈಡ್ ಮಾಡೋದಕ್ಕೆ. ವಿತ್ ಕಾಸ್ಟ್ಯೂಮ್, ಇದು ಜಾಕೆಟು ಶೋಕಿಗೆ ಹಾಕೊಂಡಿಲ್ಲ, ಚಳಿ ಆದರೆ ಬೇಕಾಗುತ್ತೆ ಅಂತ ತೊಗೊಂಡಿದ್ದೀನಿ. ತಿರ್ಗಾ ದೇವ್ರ ಆಶೀರ್ವಾದ ತೊಗೊಂಡು, ನಮ್ಮ ಅಜ್ಜಿ ಆಶೀರ್ವಾದ ತೊಗೊಂಡು ಲೆಟ್ಸ್ ಸ್ಟಾರ್ಟ್ ದ ರೈಡ್. ಗೈಸ್, ನಾನು ಬರ್ತಾಯಿದ್ದೀನಿ ಅಂತ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟೈತೆ. ಇನ್ನು ನಾನು 62 ಕಿಲೋಮೀಟರ್ ಹೆಂಗೆ ಹೋಗ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕನ್ಫ್ಯೂಸ್. ರೂಟು ಹಿಂಗೆ ಹೋಗಬೇಕು ದೇವಸ್ಥಾನಕ್ಕೆ. ಇಲ್ಲಿ ಹಾಕಿದ್ದಾರೆ ನೋಡಿ, ರೂಟ್ ಹಿಂಗೆ ಹೋಗಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತಂದರೆ ಒಂದು 15 ಕಿಲೋಮೀಟರ್ಸ್ ಇದೆ. ಮಳೆ ಫುಲ್ಲು ಮಳೆ ಬರ್ತೈತೆ. ಮತ್ತು ವೆದರ್ ಮಾತ್ರ ಸಖತ್ತಾಗೈತೆ, ಕ್ರೇಜಿ ಆಗೈತೆ ನೋಡಿ. ಎಲ್ಲ ನನ್ನನ್ನೇ ನೋಡ್ಕೊಂಡು ಹೋಗ್ತವ್ರೆ, ಯಾವ್ದಿದು ತಿಕ್ಲಿ ಅಂತ. ವೆದರ್ ಮಾತ್ರ ಕ್ರೇಜಿ ಆಗೈತೆ. ಗೊತ್ತಿಲ್ಲ ಎಷ್ಟು ಹೋಗೋಣ. ಕನ್ನಡಕದ ಮೇಲೆಲ್ಲ ನೀರು ಹೆಂಗಿದೆ ವ್ಯೂ ಅಂತ ನೋಡಿ, ಸಖತ್ತಾಗೈತೆ. ಕ್ರೇಜಿ ರೋಡು, ಕ್ರೇಜಿ ವೈಬು, ಸಖತ್ತಾಗಿದೆ. ಐ ಆಮ್ ಸೋ ಹ್ಯಾಪಿ. ಸಿಕ್ಕಾಬಿಟ್ಟೆ ಖುಷಿ ಆಗ್ತೈತೆ. ಮಳೆ ಬರ್ತೈತೆ, ಮಾನ್ಸೂನ್ ರೈಡು. ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇನ್ನೊಂದು 15 ಕಿಲೋಮೀಟರ್ ಇದೆ, ಹೋಗ್ತೀನಿ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಯಾವ ಲೆವೆಲಿಗೆ ಮಂಜು ಬರ್ತಾಯಿದೆ ನೋಡಿ ಅಲ್ಲಿ ಬೆಟ್ಟ. ಮಧ್ಯಾಹ್ನ 2:20 ಹೆಂಗಿದೆ ನೋಡಿ, ಮಾತ್ರ ಸಖತ್ತಾಗಿದೆ. ಈ ಜಿಡಿ ಜಿಡಿ ನೀರು, ಮಳೆ ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಅಲ್ಲಿ ಬರ್ತೀಯ? ಮಾತಾಡು. ಈ ಕಡೆನಾ? ಅದೇನೇ ಇವ್ ನಿಂತ್ಕೊಂಡು ಹೇಳ್ತಾವನೆ, ಈ ಕಡೆ ಹೋಗಿ ಅಂತ. ಹಾಂ, ನೀನೇ ಬೋರ್ಡ್ ಹಾಕ್ಬಿಡಲಿ. ಫೈನಲಿ ನಾನು ಬಂದೆ. ನನ್ನ ಗಾಡಿ ಅಲ್ಲಿ ನಿಂತಿದೆ. ಹುಡುಗಿದ್ರು ನನ್ನ ಗಾಡಿ ಮುಂದೆನೇ ತಿನ್ಕೊಂಡು ಕೂತವ್ರೆ. ಆಫ್ ರೋಡಿಂಗು ಒಟ್ಟಿನಲ್ಲಿ ಫೈನಲಿ ಎಲ್ಲ ಮಾಡಿದೆ ಗೈಸ್. ವ್ಯೂ ನೋಡಿ ಹೆಂಗೈತೆ. ಎಲ್ಲ ನನ್ನನ್ನು ಪಕ್ಷಿಗಳ ಥರ ನೋಡ್ತಿದ್ದಾರೆ. ದಟ್ ಇಸ್ ಕಾಮನ್, ಏನೂ ಮಾಡೋಕ್ಕಾಗಲ್ಲ. ಬಟ್ ವ್ಯೂ ಮಾತ್ರ ಕ್ರೇಜಿ ಆಗೈತೆ, ಸಕ್ಕತ್ತಾಗಿದೆ. ಅಲ್ಲಿ ಹೋಗೋಣ, ದರ್ಶನ ಮಾಡೋಣ ಬನ್ನಿ ತಂದಿದ್ದು ಪೂಜೆ.
ವ್ಯೂ ನೋಡಿ ಹೆಂಗೈತೆ. ಇದ್ದೇ ಅನಿಸುತ್ತೆ ಶಿವಪ್ಪ ಇರೋದು. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಜನನೂ ಇದ್ದಾರೆ. ಜಾಸ್ತಿನೇ ಜನ, ಒಂದು ಲೆವೆಲಿಗಲ್ಲ ಜಾಸ್ತಿನೇ ಜನ ಅವರು. ಇವಾಗ ಟೈಮ್ ಒಂದು 3:30 ಆಗ್ತದೆ ಅನಿಸುತ್ತೆ. ನೋಡಿ ಸಕ್ಕತ್ತಾಗಿದೆ, ಕ್ರೇಜಿ. ಬಸವಣ್ಣನೂ ಇದ್ದಾರೆ, ನನ್ನ ತಂದೆ. ಸಕ್ಕತ್ತಾಗೈತೆ ನೋಡಲಿ. ದೇವ್ರ ದರ್ಶನ ಆಯಿತು, ಸಕ್ಕತ್ತಾಗಿತ್ತು. ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಹಿಂಗಿದೆ ನೋಡಿ ದೇವಸ್ಥಾನ ಸುತ್ತಮುತ್ತ. ತಾಯಿತಗಳು ಹಾಕಿಸ್ಕೊಳ್ಳೋಂಗಿದ್ರೆ ಹಾಕಿಸ್ಕೋಬೋದು, ಹಾಕಿಸ್ಕೋತೀನಿ. ಜನ ಎಲ್ಲ ಕಮ್ಮಿ ಆಗಲಿ ಒಂದು ಸ್ವಲ್ಪ ಅಂಗಡಿಗೆ. ಹಿಂಗಿದೆ ನೋಡಿ ಇಲ್ಲಿ. ಇಲ್ಲಿಂದ ಇಷ್ಟು ಬೆಟ್ಟಗಳನ್ನ ದಾಟ್ಕೊಂಡು ನಾನು ಬಂದಿದ್ದೀನಿ ಗೊತ್ತಾ, ಬೆಂಗಳೂರಿಂದ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನನ್ನ ಕೈಲಿ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮಾಡಿಸಿರೋರು ಇದೇ ನಮ್ಮ ಅಪ್ಪ ತಂದೆ. ಕೋಟಿ ಕೋಟಿ ಧನ್ಯವಾದಗಳು ತಂದೆ. ಯಾರು ತಂದ್ಕೊಟ್ಟಿಲ್ಲ, ತಂದ್ಕೊಟ್ಟಿರೋದು ಯಾರೋ ತಂದ್ಕೊಟ್ಟಿದ್ದು ಅಂದ್ರೆ ಯಾರೋ ಪ್ರಸಾದ ಮಾಡಿದ್ರು. ಅಪ್ಪಿ ಇವತ್ತು ಎಷ್ಟು ಜನ, 3 ಜನ ಪ್ರಸಾದ ಮಾಡಿದ್ರು. ಪ್ರಸಾದನ ಇನ್ನೊಬ್ರು ಯಾರೋ ಇನ್ನೊಂದೇನೋ ಮಾಡಿದ್ರು. ಅದೆಲ್ಲ ಮಾಡಬೇಕು ಅಂತ ಇವರು. ಯಾವಾಗ ಮಾಡ್ಬೇಕು ಹೇಳಿ? ಮಿಕ್ಕಿ ಟೈಮ್ ಮಾಡಬೇಕು, ಫ್ರೀ ಟೈಮಲ್ಲಿ ಮಾಡಬೇಕು. ಫ್ರೀ ಟೈಮಲ್ಲಿ ಬರಬೇಕು, ಮಾಡಬೇಕು. ಹಿಂಗೆ ಮಾಡ್ತೀನಿ ಅದ್ರ ಅವರು. ವ್ಯೂ ನೋಡಿ ಹಿಂಗಿದೆ. ಒಬ್ಬಳೇ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಎಲ್ಲ ಅವ್ರವ್ರ ಫೋನಲ್ಲಿ ಬ್ಯುಸಿ ಇದ್ದಾರೆ. ಅಯ್ಯೋ ದೇವ್ರೆ, ಬನ್ನಿ ಹೋಗೋಣ. ಎಲ್ಲರೂ ಫೋಟೋದಲ್ಲಿ ಬ್ಯುಸಿ ಇದ್ದಾರೆ. ನೋಡಿ ಆದ ನದಿ ಎಲ್ಲ ದಾಟ್ಕೊಂಡು ಇಲ್ಲಿಗೆ ಬಂದಿರೋದು. ಸಕ್ಕತ್ತಾಗಿದೆ. ದೇವ್ರ ಮಾತ್ರ ಸಿಂಗಲ್ ಲೈಫ್ ಇಸ್ ದ ಬೆಸ್ಟ್ ಲೈಫ್ ಅಂತಾರಲ್ಲ, ಅದೇ ಥರನೇ ಸಿಂಗಲ್ ಆಗಿ ರೈಡ್ ಮಾಡೋದನ್ನು ಮಾತ್ರ ಒಳ್ಳೆ ಕ್ರೇಜಿ ಫೀಲ್ ಕೊಡ್ತು. ಮತ್ತೆ ಇದೇ ಥರನೇ ಒಳ್ಳೆ ಕಂಟೆಂಟ್ ಜೊತೆಲಿ ನಿಮಗೆ ಸಿಗ್ತಾನೆ ಇರ್ತೀನಿ. ನಾನು ಮಾತ್ರ ರೈಡ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇನ್ನು ಯಾರೆಲ್ಲ ಈ ದೇವಸ್ಥಾನನ ಹೋಗಿ ನೋಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ. ಅಲ್ಟಿಮೇಟ್ ಆಗಿದೆ ದೇವಸ್ಥಾನ. ಸ್ವಲ್ಪ ಆಫ್ ರೋಡಿಂಗು ಸಕ್ಕತ್ತಾಗಿ ಮಾಡ್ಬೋದು ಬೈಕಲ್ಲಿ. ಮತ್ತೆ ಸಿಗ್ತೀನಿ. ಲವ್ ಯು ಆಲ್.